ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 59ನೆಯ ತಿರುನಾಮ ಲೋಹಿತಾಕ್ಷ. ತಿರುವಾನೈಕಾವಲ್ ಕ್ಷೇತ್ರದಲ್ಲಿ ಒಂದು ಜೇಡಿತ್ತು. ಒಂದು ದಿನ ಅದು ಓಡಾಡುತ್ತಿರುವಾಗ ಶಿವಲಿಂಗವನ್ನು ಕಂಡಿತು. ತನ್ನ ಭಕ್ತಿಯನ್ನು ತೋರಿಸಲು ಜೇಡು ಶಿವಲಿಂಗದ ಸುತ್ತ ಸುಂದರವಾಗಿ ದಪ್ಪ ಬಲೆಯನ್ನು ಹೆಣೆದು ಒಂದು ಗುಡಿಯಂತೆ ನಿರ್ಮಿಸಿತು. ಈ ಕ್ಷೇತ್ರದಲ್ಲಿ ಜಂಬುಕೇಶ್ವರ ದೇವಾಲಯವು ಪಂಚಭೂತ ಕ್ಷೇತ್ರಗಳಲ್ಲಿ ನೀರಿನ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಿದೆ. ನಂತರ ಅದೇ ಸ್ಥಳಕ್ಕೆ ಒಂದು ಆನೆ ಬಂತು. ಶಿವಲಿಂಗವು ಜೇಡರ ಬಲೆಯಿಂದ ಮುಚ್ಚಿರುವುದನ್ನು ನೋಡಿ ಆನೆ ತನ್ನ ಸೊಂಡಲಿನಿಂದ ಆ ಬಲೆಯನ್ನು ತೆಗೆದು ಜಾಗವನ್ನು ಸ್ವಚ್ಛಗೊಳಿಸಿತು. ತನ್ನ ಭಕ್ತಿಯನ್ನು ತೋರಿಸಲು ಶಿವಲಿಂಗದ ಮೇಲೆ ನೀರಿನ ಅಭಿಷೇಕ ಮಾಡಿತು. ಮಾರನೆಯ ದಿನ ಜೇಡು ಬಂದು ನೋಡಿದಾಗ ತಾನು ಹೆಣೆದಿದ್ದ ಬಲೆ ನಾಶವಾಗಿತ್ತು. ಅದು ತಾಳ್ಮೆಯಿಂದ ಮತ್ತೊಂದು ಬಲೆಯನ್ನು ನಿರ್ಮಿಸಿತು. ನಂತರ ಬಂದ ಆನೆಯು ಮತ್ತೆ ಆ ಬಲೆಯನ್ನು ಕಿತ್ತೆಸೆದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಹೊರಟು ಹೋಯಿತು. ತನ್ನ ಬಲೆಯನ್ನು ಯಾರು ಹಾಳು ಮಾಡುತ್ತಿದ್ದಾರೆ ಎಂದು ತಿಳಿಯಲು ಜೇಡು ನಿರ್ಧರಿಸಿ ಮತ್ತೊಂದು ಬಲೆಯನ್ನು ನಿರ್ಮಿಸಿ ಅಲ್ಲೇ ಕಾಯುತ್ತಿತ್ತು. ಆನೆಯು ಬಲೆಯನ್ನು ನಾಶಪಡಿಸುವುದನ್ನು ಕಂಡ ಜೇಡು ತಕ್ಷಣವೇ ಆನೆಯ ಸೊಂಡಿಲಿನೊಳಗೆ ನುಗ್ಗಿತು. ಆನೆಯು ತನ್ನ ಸೊಂಡಿಲಿನಿಂದ ಜೇಡನ್ನು ಹೊರದಬ್ಬಲು ಹರಸಾಹಸ ಪಟ್ಟರೂ ಜೇಡು ಪಟ್ಟು ಬಿಡದೆ ಹೊಂಚು ಹಾಕಿ ಕುಳಿತಿತ್ತು. ಈ ಹೋರಾಟದಲ್ಲಿ ಅವರಿಬ್ಬರು ಮರಣ ಹೊಂದಿದವು. ಇವರು ಶಿವನ ಪರಮ ಭಕ್ತರಾಗಿದ್ದರಿಂದ ಮರಣದ ನಂತರ ಕೈಲಾಸವನ್ನು ಸೇರಿ ಶಿವನ ಗಣಗಳಾದರು. ಗಣವಾದ ಆ ಜೇಡಿಗೆ ಮಾಲ್ಯವಾನ್ ಎಂಬ ಹೆಸರು ಬಂತು. ಒಂದು ದಿನ ಮಾಲ್ಯವಾನನು ತನಗೆ ಮೋಕ್ಷವನ್ನು ಕರುಣಿಸಬೇಕೆಂದು ಪಾರ್ವತಿ ದೇವಿಯಲ್ಲಿ ವಿನಂತಿಸಿಕೊಂಡನು. ಅದಕ್ಕೆ ಪಾರ್ವತಿಯು, ಮೋಕ್ಷವನ್ನು ನೀಡುವುದು ಭಗವಂತ ನಾರಾಯಣನ ಅಧಿಕಾರದಲ್ಲಿದೆ, ನೀನು ಹೋಗಿ ಆತನ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸು ಎಂದು ಹೇಳಿದಳು. ಹಾಗಿದ್ದರೆ ಅವನ ಕೃಪೆಯನ್ನು ಪಡೆಯಲು ನಾನು ಏನು ಮಾಡಬೇಕು ಎಂದು ಮೌಲ್ಯವಾನನು ಕೇಳಿದನು. ನಿನ್ನ ಮುಂದಿನ ಜನ್ಮದಲ್ಲಿ ಚೋಳರಾಜ ಶುಭದೇವನ್ ಮತ್ತು ಅವರ ಪತ್ನಿ ಕಮಲಾದೇವಿಯ ಪುತ್ರನಾಗಿ ಜನಿಸುವೆ. ನಂತರ ಭಗವಂತನ ಅನುಗ್ರಹವನ್ನು ಪಡೆಯಲು ನಾನು ನಿನಗೆ ದಾರಿ ತೋರಿಸುತ್ತೇನೆ ಎಂದು ಉತ್ತರಿಸಿದಳು. ಕಾಲಕ್ರಮೇಣ ಚೋಳರಾಜನ ಹೆಂಡತಿ ಕಮಲಾದೇವಿಯು ಗರ್ಭಿಣಿಯಾದಳು. ಅವಳಿಗೆ ಹೆರಿಗೆ ನೋವು ಆರಂಭವಾದಾಗ ಶಿವನು ಜ್ಯೋತಿಷ್ಯ ವೇಷದಲ್ಲಿ ಬಂದು ಮಗುವಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ದೊರಕಬೇಕಾದರೆ ಜನನವನ್ನು 48 ನಿಮಿಷ ತಡ ಮಾಡಬೇಕೆಂದು ಸಲಹೆ ನೀಡಿದನು. ಧೈರ್ಯಶಾಲಿಯಾದ ಕಮಲಾದೇವಿ ಮಗು ತಕ್ಷಣ ಹೊರಬರಬಾರದಂತೆ ನೋಡಿಕೊಳ್ಳಲು ದಾಸಿಯರನ್ನು ತನ್ನನ್ನು ಶೀರ್ಷಾಸನದಲ್ಲಿ ಹಿಡಿಯಲು ಹೇಳಿದಳು. ಶಿವನು ಹೇಳಿದಂತೆ ಮಗು 48 ನಿಮಿಷಗಳ ನಂತರ ಜನಿಸಿತು. ಭಗವಂತನ ಅನುಗ್ರಹದಿಂದ ಮಗುವಿಗೆ ಕಮಲದಂತೆ ಕೆಂಪಾದ ಕಣ್ಣುಗಳಿದ್ದವು. ಆ ಮಗುವನ್ನು ನೋಡಿ ತಾಯಿಯು ಪ್ರೀತಿಯಿಂದ ಸೆಂಕಣ್ಣ ಎಂದು ಕರೆದಳು. ಸೆಂಕಣ್ಣನು ಬೆಳೆದಂತೆ ಶಿವನ ಮಹಾಭಕ್ತನಾದನು. ಅವನು ರಾಜನಾದ ನಂತರ ಯುದ್ಧಗಳಲ್ಲಿ ಜಯಿಸಿದಾಗಲೆಲ್ಲ ಅದರ ಸ್ಮರಣೆಗಾಗಿ ಶಿವನ ದೇವಾಲಯವನ್ನು ನಿರ್ಮಿಸಿದನು. ಒಂದು ಜಯಕ್ಕೆ ಒಂದು ದೇವಾಲಯದಂತೆ ಒಟ್ಟು 70 ದೇವಾಲಯಗಳನ್ನು ಕಟ್ಟಿಸಿದನು. ಈ ದೇವಾಲಯಗಳು ಮಣಿಮಾಡ ಶೈಲಿಯಲ್ಲಿದ್ದವು. ಈ ಶೈಲಿಯ ವಿಶೇಷತೆ ಏನೆಂದರೆ ದೇವಾಲಯವು ಎತ್ತರದ ವೇದಿಕೆಯ ಮೇಲೆ ಇರುತ್ತಿತ್ತು. ಒಳಗೆ ಹೋಗಲು ಎತ್ತರದ ಮೆಟ್ಟಿಲುಗಳಿರುತ್ತಿದ್ದವು. ಇದನ್ನು ಆನೆಗಳು ಹತ್ತಲು ಸಾಧ್ಯವಾಗುತ್ತಿರಲಿಲ್ಲ. ತನ್ನ ಪೂರ್ವ ಜನ್ಮದಲ್ಲಿ ಜೇಡಾಗಿರುವಾಗ ಆನೆಯಿಂದ ಅನುಭವಿಸಿದ ತೊಂದರೆ ಅವನ ಮನಸ್ಸಿನಲ್ಲಿ ಆಳವಾಗಿ ಉಳಿದಿತ್ತು. ಅದರಿಂದ ಅವನು ಕಟ್ಟಿಸಿದ ಪ್ರತಿಯೊಂದು ದೇವಾಲಯವು ಆನೆಗಳು ಪ್ರವೇಶಿಸದಂತಿತ್ತು. ಸೆಂಗಣ್ಣನು ತನ್ನ 71ನೇ ಯುದ್ಧದಲ್ಲಿ ಸೋತಾಗ ಅವನು ಹುಟ್ಟಿದ ಸಮಯದಲ್ಲಿ ಜ್ಯೋತಿಷ್ಯ ವೇಷದಲ್ಲಿ ಬಂದಿದ್ದ ಶಿವನು ಮತ್ತೆ ಪ್ರತ್ಯಕ್ಷವಾಗಿ ಕುಂಭಕೋಣಂ ಸಮೀಪದ ನಾಚಿಯಾರ್ ಕೋವಿಲಿನ ಶ್ರೀನಿವಾಸ ಭಗವಂತನ ಕೃಪೆ ಪಡೆಯಲು ಸಲಹೆ ನೀಡಿದನು. ಸೆಂಗಣ್ಣನು ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಭಗವಂತನು ಅವನಿಗೆ ಒಂದು ದಿವ್ಯ ಖಡ್ಗವನ್ನು ನೀಡಿ ಆಶೀರ್ವದಿಸಿದನು. ಆ ಖಡ್ಗವನ್ನು ಹಿಡಿದು ಯುದ್ಧಕ್ಕೆ ಹೋದ ಸೆಂಕಣ್ಣನು ಅದ್ಭುತ ವಿಜಯವನ್ನು ಸಾಧಿಸಿದನು. ತನ್ನ ವಿಜಯಕ್ಕೆ ಕಾರಣವಾದ ಭಗವಂತನಿಗೆ ಕೃತಜ್ಞ ಸಲ್ಲಿಸಲು ಸೆಂಕಣ್ಣನು ಒಂದು ದೇವಾಲಯವನ್ನು ಕಟ್ಟಲು ನಿರ್ಧರಿಸಿದನು. ತನ್ನ ಇಷ್ಟವಾದ ಮಣಿಮಾಡ ಶೈಲಿಯಲ್ಲಿ ಶ್ರೀನಿವಾಸ ಭಗವಂತ ಮತ್ತು ಮಂಜುಳವಳ್ಳಿ ತಾಯಾರಿಗೆ ಸುಂದರ ದೇವಾಲಯವನ್ನು ನಿರ್ಮಿಸಿದನು.
ಹೀಗೆ ಅವನು ಶ್ರೀನಿವಾಸನ ಪರಮ ಭಕ್ತನಾದನು. ಹಾಗೆ ಅವನ ಆಸೆಯಂತೆ ಭಗವಂತನು ಅವನಿಗೆ ಮುಕ್ತಿಯನ್ನು ನೀಡಿದನು. ಇದೇ ಇಂದಿನ ಕುಂಭಕೋಣಂ ಸಮೀಪದಲ್ಲಿರುವ ಪ್ರಖ್ಯಾತ್ ನಾಚ್ಯಾರ್ ಕೋವಿಲ್ ದಿವ್ಯದೇಶ. ಸಂಸ್ಕೃತದಲ್ಲಿ ಲೋಹಿತ ಎಂದರೆ ಕೆಂಪು ಮತ್ತು ಅಕ್ಷಃ ಎಂದರೆ ಕಣ್ಣುಗಳು. ಲೋಹಿತಾಕ್ಷಃ ಎಂದರೆ ಹೊಸದಾಗಿ ಅರಳಿದ ಕೆಂಪು ಕಮಲದಂತೆ ಸುಂದರ ಕಣ್ಣುಗಳನ್ನು ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಲೋಹಿತಾಕ್ಷಾಯ ನಮಃ ಎಂದು ಜಪಿಸಿದರೆ ಭಗವಂತನು ಸೆಂಕಣ್ಣನಿಗೆ ಕರುಣಿಸಿದಂತೆ ತನ್ನ ದಿವ್ಯ ದೃಷ್ಟಿಯಿಂದ ನಮ್ಮನ್ನು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.